ಹಲೋ ನಮಸ್ಕಾರ ವೀಕ್ಷಕರೇ. ಪ್ರತಿದಿನವೂ ನಾವು ಹೊಸದೊಂದು ವಿಷಯ ಕಲಿತಾಗ ಅದು ನಮ್ಮ ಜೀವನವನ್ನು ಇನ್ನಷ್ಟು ಸುಲಭ ಹಾಗೂ ಸುಂದರವಾಗಿಸಬಹುದು. ಸ್ನೇಹಿತರೆ, ದಿನನಿತ್ಯ ಜೀವನಕ್ಕೆ ಬೇಕಾದ ಬಹಳ ಉಪಯುಕ್ತವಾದ ಕೆಲವೊಂದು ಟಿಪ್ಸ್ಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ಭೇಟಿಯಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡುವ. ಬೂಟುಗಳು ಮಳೆಯಲ್ಲಿ ನೆಂದು ಒದ್ದೆಯಾಗಿದ್ದರೆ ಅದರೊಳಗೆ ಪತ್ರಿಕೆಯನ್ನು ತುರುಕಿಟ್ಟರೆ ಬೇಗ ಒಣಗುತ್ತದೆ. ಬಟ್ಟೆಯ ಮೇಲೆ ಪ್ಯಾಂಟ್ ಬಿದ್ದಿದ್ದರೆ ಅದನ್ನು ತೆಗೆಯಲು ಆ ಕಲೆಯ ಮೇಲೆ ಟರ್ಪಂಟೈನ್ ಅಥವಾ ಸೀಮೆ ಎಣ್ಣೆಯನ್ನು ಹಚ್ಚಿ ಅರ್ಧ ಗಂಟೆಯ ನಂತರ ಒಗೆದರೆ ಕಲೆ ಹೋಗುತ್ತದೆ. ಮಿಕ್ಸಿಯಲ್ಲಿನ ಬ್ಲೇಡುಗಳು ಚೂಪಾಗಿರಲು ತಿಂಗಳಿಗೊಂದು ಸಲ ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಚಾಲಿಸಬೇಕು. ಆಗ ಬ್ಲೇಡುಗಳು ಹರಿತವಾಗುತ್ತದೆ. ಮಜ್ಜಿಗೆ ಇಡುವ ಜಾಡಿ ಅಥವಾ ಪಾತ್ರೆಯನ್ನು ತೊಳೆಯುವಾಗ ತೊಳೆದ ನೀರನ್ನು ಕರಿಬೇವಿನ ಗಿಡದ ಪಾತಿಗೆ ಹಾಕಿದರೆ ಗಿಡವು ಚೆನ್ನಾಗಿ ಬೆಳೆಯುತ್ತದೆ. ಈಚಲ ಹುಳುಗಳು ಮಳೆ ಬಂದಾಗ ಒಂದೇ ಸಮನೆ ದೀಪದತ್ತ ನುಗ್ಗುತ್ತದೆ. ಆಗ ದೀಪವನ್ನು ಆರಿಸಬೇಕಾದ ಅಗತ್ಯವಿಲ್ಲ. ಒಂದು ತಟ್ಟೆಯಲ್ಲಿ ಈರುಳ್ಳಿಯನ್ನು ಹಚ್ಚಿ ಹೋಳುಗಳನ್ನಿಟ್ಟರೆ ಅವು ಹೊರಟು ಹೋಗುತ್ತದೆ. ಅನ್ನದ ಗಂಜಿಯನ್ನು ಬಾಳೆಯ ಗಿಡದ ಪಾತಿಗೆ ಹಾಕಿದರೆ ಬಾಳೆಕಾಯಿ ಚೆನ್ನಾಗಿ ಬೆಳೆಯುತ್ತದೆ. ಮನೆಯ ಸುತ್ತಲೂ ಮೆಣಸಿನ ಗಿಡಗಳನ್ನು ಬೆಳೆಸಿದರೆ ಆ ಮನೆಯಲ್ಲಿ ವಾಸಿಸುವವರಿಗೆ ನೆಗಡಿ ಉಂಟಾಗುವುದಿಲ್ಲ. ಹೊಲಿಗೆ ಸೂಜಿಯನ್ನು ಹಾಕಿಡುವ ಡಬ್ಬಿಯಲ್ಲಿ ಸ್ವಲ್ಪ ಟಾಲ್ಕಮ್ ಪೌಡರ್ ಅನ್ನು ಹಾಕಿಟ್ಟರೆ ಸೂಜಿ ತುಕ್ಕು ಹಿಡಿಯುವುದಿಲ್ಲ. ಮನೆಗೆ ಹೊಸದಾಗಿ ಬಣ್ಣ ಹೊಡೆದ ಸಂದರ್ಭದಲ್ಲಿ ಅದರ ವಾಸನೆ ನಿವಾರಣೆಯಾಗಬೇಕೆ ಸ್ವಲ್ಪ ಒಣಗಿದ ಹುಲ್ಲನ್ನು ಕೋಣೆಯಲ್ಲಿ ಹಾಕಿಟ್ಟರೆ ಆ ಕೋಣೆಯಲ್ಲಿ ಬಳಿದಿರುವ ಹೊಸ ಬಣ್ಣದ ವಾಸನೆ ಇರುವುದಿಲ್ಲ. ಮರದೊಳಕ್ಕೆ ಮೊಳೆಯೊಂದನ್ನು ಹೊಡೆಯಬೇಕಾದಾಗ ಆ ಮೊಳೆಗೆ ಸ್ವಲ್ಪ ಪ್ಯಾರಾಫಿನ್ ಮೇಣವನ್ನು ಹಚ್ಚಿದರೆ ಮೊಳೆ ಸುಲಭವಾಗಿ ಮರದೊಳಗೆ ಹೋಗುತ್ತದೆ. ಬಟ್ಟೆಗಳನ್ನಿಡುವ ಆಲ್ಮೇರಗಳಲ್ಲಿ ನ್ಯಾಫಲಿನ್ ಉಂಡೆಗಳನ್ನು ಇರಿಸುತ್ತಾರೆ. ಆ ಉಂಡೆಗಳ ವಾಸನೆಯನ್ನು ಇಷ್ಟಪಡದವರು ಅವುಗಳ ಬದಲಿಗೆ ಮೈ ಸಾಬೂನಿನ ಚೂರುಗಳನ್ನು ಇರಿಸಿದರೆ ಯಾವುದೇ ಕೀಟವೂ ಬರುವುದಿಲ್ಲ. ಮೇಣದ ಬತ್ತಿಯ ದಾರದ ತುದಿಗೆ ಸ್ವಲ್ಪ ಪುಡಿ ಉಪ್ಪನ್ನು ಸವರಿದರೆ ಅದು ಹೆಚ್ಚು ಹೊತ್ತು ಉರಿಯುತ್ತದೆ. ಕಾಫಿ ಚರಟದಿಂದ ಸ್ಟೀಲ್ ಪಾತ್ರೆಯನ್ನು ತೊಳೆದರೆ ಅವು ಪಳಪಳನೆ ಮಿನುಗುತ್ತದೆ. ಮನೆಯಲ್ಲಿ ಸಾಕಿದ ನಾಯಿಗೆ ಮೀನು ಮಾಂಸವನ್ನು ಬೇಯಿಸದೆ ಹಸಿಯಾಗಿ ತಿನ್ನಲು ನೀಡಬಾರದು. ಇದರಿಂದ ಮೀನು ಮಾಂಸಗಳಲ್ಲಿರುವ ರೋಗ ಕ್ರಿಮಿಗಳು ನಾಯಿಯನ್ನು ಬಾಧಿಸುತ್ತದೆ. ನಾಯಿಯಿಂದ ಮನುಷ್ಯರಿಗೂ ರೋಗಗಳು ಹರಡುತ್ತದೆ. ನಾಯಿಗೆ ಆಹಾರವನ್ನು ನೀಡುವ ಪಾತ್ರೆ ಅಥವಾ ತಟ್ಟೆಯನ್ನು ಪ್ರತಿದಿನವೂ ಸಾಬೂನಿನಿಂದ ತೊಳೆಯಬೇಕು. ಒಂದಕ್ಕಿಂತ ಹೆಚ್ಚಿನ ನಾಯಿಗಳನ್ನು ಸಾಕಿದ್ದರೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ತಟ್ಟೆಗಳಲ್ಲಿ ಆಹಾರವನ್ನು ನೀಡಬೇಕು. ಸಾಕು ನಾಯಿಗಳಿಗೆ ತಪ್ಪದೆ ಆಗಾಗ್ಗೆ ರೋಗನಿರೋಧಕ ಔಷಧವನ್ನು ನೀಡುತ್ತಿರಬೇಕು. ತರಕಾರಿ ಹೆಚ್ಚುವ ಚಾಕು ಮೊಂಡಾಗಿದ್ದರೆ ಸ್ವಲ್ಪ ಹೊತ್ತು ನಿಂಬೆಹಣ್ಣಿನ ರಸವನ್ನು ಹೆಚ್ಚಿಡಿ, ಚೂಪಾಗುತ್ತದೆ. ನೆಲವನ್ನು ಕನಿಷ್ಠ ವಾರಕ್ಕೊಮ್ಮೆ ಸಾರಿಸಬೇಕು. ಆ ನೀರಿನಲ್ಲಿ ಫಿನೈಲ್, ಡೆಟಾಲ್ ಕ್ರಿಮಿನಾಶಕ ದ್ರವಗಳನ್ನು ಹಾಕಬೇಕು. ಹಾಗೆಯೇ ದೇವರ ಕೊಣೆ, ವಿಗ್ರಹಗಳು ಮತ್ತು ಅಲಂಕಾರಿಕ ವಸ್ತುಗಳಲ್ಲಿನ ಧೂಳುಗಳನ್ನು ತೆಗೆದು ಒರೆಸಿಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.